ಗದ್ದೆ ಹತ್ರ ಹೋಗಿ ಉಪ್ಪು ಹಾಕ್ಬಿಟ್ಟು ಬರುವಷ್ಟರಲ್ಲಿ ಬಾಕ್ಲುಗಳು ಎಲ್ಲ 4-5 ಜನ ಸೇರ್ಕೊಂಡು ಕಿಚ್ತಾ ಇದ್ರು. ಆಗ ಒದ್ದಿಕ ಬಂದು ಇದಕ್ಕೆ ಹಿಂಗೆಲ್ಲ ಮಾಡ್ತಾ ಇದ್ರು ಅಂತ ಕೇಳಿಸ್ಕೊಂಡು ನಮಗೆ ಒಳಗೆ ಕೈ ಎತ್ತಿದ್ರು. ಆಮೇಲೆ ನಾವು ಹೊರಕಲ್ ದೊಡ್ಡಿಗೆ ಹೊಂಟೋದು. ಅಲ್ಲಿಂದ ಬಂದು ಬೆಳಗಾವಿ ಏನು ಹೋಗ್ಬೇಡ ಬಿಡು ಈಗ ಕತ್ಲೆ ಆಗೋದು ಅಂದ್ಬಿಟ್ಟು ಬೆಳಿಗ್ಗೆ ಸಾಯಂಕಾಲ 5 ಗಂಟೆ ಕರೆಕ್ಟಾಗಿ 5:15ಗೆ ಪೊಲೀಸ್ ಸ್ಟೇಷನ್ಗೆ ಹೋಯ್ತಲೆ. ಅಲ್ಲೇ ಏನು ಮಾಡಿದ್ರು, ಇವ್ರು ಹೋಗಿ ಆಲ್ರೆಡಿ ಹೇಳಿದ್ರಂತೆ ಕೇಸ್ ತಗೋಬೇಡ್ರಿ ನಾವು ತೀರ್ಮಾನ ಮಾಡ್ಕೋತೀವಿ ಅಂತ. 4 ಜನ ತೀರ್ಮಾನ ಮಾಡ್ಕೋತೀವಿ ಅಂತ ಅವ್ರೇನು ಮಾಡಿದ್ರು ತಗೋದೋದ್ರು. ಬೆಳಗ್ಗೆಗೆ ಪುನಃ ಹೋತ್ನಾಳೆ ಅಲ್ಲಿಗೆ ಹುಡುಗಿ ಕರ್ಕೊಂಡು ಹುಡುಗ ನೀನು ಎಲ್ಲ ಬಂದ್ರಮ್ಮ ಅಂತ ಹೇಳಿದ್ರು. ಕರ್ಕೊಂಡು ನಾವು 9 ವರ್ಷದಲ್ಲಿ ಅಲ್ಲಿದ್ದು. ಆವಾಗ ಇವಾಗ ಆಗೋದಿಲ್ಲ ಸೋಮವಾರ ತೀರ್ಮಾನ ಮಾಡಮ್ಮ ಬಂದ್ರಿ ಅಂತ ಫೋನ್ ಮಾಡಿದ್ರು. ನಾವು ಹಂಗಾಗೋದು ಈಗ ಆಲ್ರೆಡಿ ಎಲ್ಲ ಕೆಚ್ಚಾಕದೆ, ನಮಗೂ ಏನಾರ ಮಾಡಿದ್ರೆ ನಮ್ಗೆ ಯಾರು ಗತಿ, ನಾವು ಬರೋದಿಲ್ಲ ಈಗ ಬಂದು ತೀರ್ಮಾನ ಮಾಡ್ರಿ ಆಮೇಲೆ ನಾವು ಬರ್ತೀವಿ ಅದು ಹಂಗಂತ ನಮ್ಮ ಹಂಗೆ ಫೋನಲ್ಲಿ ಮಾತಾಡ್ತಾ ಇದ್ದಂಗೆ ಬೆಂಕಿ ಹೆಚ್ಕತ್ತಕನ ಆಗ್ಬಿಡ್ರಿ ಅಂದ್ಬಿಟ್ಟು. ಆಗ ಪೊಲೀಸ್ನವ್ರಿಗೆ ಹೇಳ್ಬಿಟ್ಟು ನಾವು ಪುನಃ ವಾಪಸ್ ಇಲ್ಲಿಗೆ ಒದಿಕ ಬಂದ್ಬಿಟ್ಟು. ಏನೇನಿತ್ತಮ್ಮ ಮನೇಲಿ 160 ಗ್ರಾಮ್ ಚಿನ್ನ ಇತ್ತು, 3 ಲಕ್ಷ ರೂಪಾಯಿ ದುಡ್ಡು ಇತ್ತು, ಯಾವ ಪದಾರ್ಥನೂ ಇಲ್ಲ ನಮಗೆ. ಎಲ್ಲ ಪ್ರತಿಯೊಂದು ಸಾಮಾನು ಇತ್ತು. ನಾವೇನು ಹೊರಗಡೆ ಒಂದು ಚೂರು ಎತ್ಕೋಕ್ಕಾಗಲಿಲ್ಲ. ಅಷ್ಟು ಚಿತ್ರಿಂಸಿ ಮತ್ತೆ ನಮ್ಗೆ ಅದಂತಾನೆ ಯಾವ ಬಾಡರ್ಗೂ ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.